ಬೆಂಗಳೂರಿನ ಪೇದೆಯಿಂದ ಕೊರೋನಾ ಸೋಂಕು ಚಾಮರಾಜನಗರಕ್ಕೂ ಕೂಡ ವ್ಯಾಪಿಸುವಂತ ಆತಂಕ ಈಗ ಎದುರಾಗಿರುವಂತದ್ದು. ಬೇಗೂರು ಠಾಣೆ ಪೊಲೀಸ್ ಪೇದೆಗೆ ಕೊರೋನಾ ಸೋಂಕು ದೃಢಪಟ್ಟಂತ ಹಿನ್ನೆಲೆಯಲ್ಲಿ ಪೇದೆಯ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂತ ಚಾಮರಾಜನಗರ ಜಿಲ್ಲೆಯ 18 ಮಂದಿಗೆ ಕ್ವಾರಂಟೈನ್ ಅನ್ನ ಮಾಡಲಾಗಿದೆ. ಇವರಲ್ಲಿ 9 ತಿಂಗಳ ಮಗುವನ್ನ ಕ್ವಾರಂಟೈನ್ ಅನ್ನ ಮಾಡಲಾಗಿರುವಂತದ್ದು. ಇತ್ತೀಚೆಗೆ ಹನೂರು ತಾಲೂಕಿನ ಸಂಬಂಧಿಕರ ಮನೆಗೆ ಈ ಪೇದೆ ಹೋಗಿದ್ರು. ಆದ್ರೆ ಅಲ್ಲಿದ್ದಾಗಲೇ ವರದಿ ಪಾಸಿಟಿವ್ ಬಂದ ಮೇಲೆ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಪಾಸ್ ಇಲ್ಲದೆ ಈ ಪೇದೆ ಹನೂರಿಗೆ ಭೇಟಿ ಕೊಟ್ಟಿದ್ದು ಹೇಗೆ ಅಂತ ಹನೂರು ಶಾಸಕ ನರೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪೇದೆಯ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದಂತ ಬೆಂಗಳೂರಿನ 6 ಮಂದಿಯನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಕೊರೋನಾ ಬಂದ ಸುದ್ದಿ ತಿಳಿದು ಪೇದೆ ಡಿಪ್ರೆಷನ್ಗೆ ಒಳಗಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಪೇದೆ ಸಂಪರ್ಕದಲ್ಲಿದ್ದಂತ ಇತರೆ ಪೊಲೀಸರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಗೇಟ್ನು ಸೇರ್ಕೊಂಡು ಅವನೇನೆ 10 ಗಂಟೆನಲ್ಲಿ ಗ್ರಾಮಕ್ಕೆ ಬಂದೇನೆ, ಬೆಳ್ತೂರು ಗ್ರಾಮಕ್ಕೆ. ಅಲ್ಲೇ ಅವ್ರ ಮಾವನಿಗೆ ಹುಷಾರಿಲ್ಲ ಅಂತೇಳಿ ಅವ್ರ ಗಂಡ ಹೆಂಡತಿರಿಬ್ಬರು ಬಂದಂಥದ್ದು. ಅವ್ರ ಮಾವನ ಮನೆಗೆ ಹೋಗಿದ್ದಾನೆ, ಜೊತೆ ಅವ್ರ ಸಂಬಂಧಿಕರ ಒಂದು 4 ಮನೆಗೆ ಹೋಗಿದ್ದಾನೆ. ಮಧ್ಯಾಹ್ನ ಅವ್ರ ಮನೆಯಲ್ಲಿ ಊಟ ಮಾಡಿದ್ದಾನೆ. ಡಿಪಾರ್ಟ್ಮೆಂಟಿಂದ ಮೆಸೇಜ್ ಬಂದಿದೆ, ಈಗ ನಿನಗೆ ನೀನು ಟೆಸ್ಟ್ ಕಳಿಸಿದ್ವಲ್ಲ, ನಿಂದು ಪಾಸಿಟಿವ್ ಬಂದಿದೆ, ನೀವು ಇಮಿಡಿಯೇಟಾಗಿ ಬಂದು ನೀನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅಂತಕ್ಕಂಥ ಮೆಸೇಜ್ ಬಂದಿದೆ. ಅವನು ಅಲ್ಲಿಂದ ಅವನ ಬಾಮ ಇದ್ದ ಒಬ್ಬ PDO ಇದ್ದಾನೆ ಶಾಖೆ ಪಂಚಾಯತಿನ ರಾಮು ಅಂತ, ಅವ್ರಿಗೆ ವಿಷಯ ತಿಳಿಸಿದ್ದಾರೆ. ಅವ್ರ ವಿಷಯ ತಿಳಿಸಿದ ತಕ್ಷಣ ತದನಂತರ ಅಲ್ಲಿ DC ಆಫೀಸಿಗೆ ಮೆಸೇಜ್ ಬಂದಿದೆ, SP ಮೆಸೇಜ್ ಬಂದಿದೆ. ಈಗ ರಾತ್ರಿ 18 ಜನನ ಅವನು ಯಾವ್ದು ಪ್ರೈಮರಿ ಕಾಂಟ್ಯಾಕ್ಟ್ ಇತ್ತು, ಅವ್ರ ಮಾವನ ಮನೆ ಇರ್ಬೋದು, ಅವ್ರ ಮನೆ ಇರ್ಬೋದು, ಎಲ್ಲರನ್ನೂ ಕೂಡ 18 ಜನನ ಕರ್ಕೊಂಬಂದು ಕ್ವಾರಂಟೈನ್, ಪ್ರೈಮರಿ ಕಾಂಟ್ಯಾಕ್ಟ್ ಇರೋನು ಕ್ವಾರಂಟೈನ್ ಮಾಡಿದ್ದಾರೆ ರಾತ್ರಿ. ಮತ್ತು ಇವತ್ತು ಬೆಳಿಗ್ಗೆ ಸೆಕೆಂಡ್ರಿ ಕಾಂಟ್ಯಾಕ್ಟಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಟ್ರೇಸ್ ಔಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಈಗ ಕರ್ಕೊಂಡ್ಬಂದು ಕ್ವಾರಂಟೈನ್. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹನೂರು ಶಾಸಕರಾಗಿರುವಂತ ನರೇಂದ್ರ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ಏನೇನಾಗಿದೆ ಗ್ರೀನ್ ಝೋನ್ ಅಲ್ಲಿರುವಂತ ಚಾಮರಾಜನಗರ ಜಿಲ್ಲೆಗೆ ಈಗ ಪೇದೆಯ ಆತಂಕ? ನಿನ್ನೆ ಇವಾಗ ಆತಂಕ ಶುರು ಆಗಿದೆ. ನಿನ್ನೆ ಒಬ್ಬ ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿ ಒಬ್ಬವನು ನಿನ್ನೆ ದಿನ ಪೊಲೀಸ್ ಪೇದೆ ಅವನು ಅಲ್ಲಿಂದ ಬೆಳ್ತೂರು ಅಂತೇಳಿ ಹನೂರು ಪಕ್ಕದಲ್ಲಿ ಒಂದು ಗ್ರಾಮ ಅಲ್ಲಿ ಬಂದಿದ್ದಾನೆ ನಿನ್ನೆ. ಬಟ್ ಅವನು ಇಲ್ಲಿ ಬರುವಾಗ ಅವ್ನಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಿಲ್ಲ. ಅವ್ನಿಗೆ ಟೆಸ್ಟ್ಗೆ ಕಳಿಸಿದ್ದಾರೆ. ಅವ್ನಿಗೆ ರಿಪೋರ್ಟ್ ಬರೋ ಅಷ್ಟಕ್ಕೆ ಅವನು ಗಂಡ ಹೆಂಡತಿರಿಬ್ರು ಅವ್ರ ಮಾವನಿಗೆ ಹುಷಾರಿಲ್ಲ ಅಂತ ಹೇಳಿ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರ ಗ್ರಾಮದಲ್ಲಿ ಅವ್ರ ಮನೆಗೆ ಹೋಗಿದ್ದಾರೆ. ಮತ್ತೆ 3-4 ಮನೆಗಳಿಗೆ ಗ್ರಾಮದಲ್ಲಿ ಹೋಗಿದ್ದಾರೆ ಅವರ ನೆಂಟಿಸ್ಟ್ ಮನೆಗೆ. ಮತ್ತೆ ಮಧ್ಯಾಹ್ನ ಊಟ ಮಾಡಿ 3 ಗಂಟೆಗೆ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ. ಇದು ಅಲ್ಲಿ ದಾರಿಯಲ್ಲಿ ಹೋಗ್ತಾ ಅವ್ರಿಗೆ ಗೊತ್ತಾಗಿದೆ, ಟೆಸ್ಟ್ ಕಳಿಸಿದ್ರಲ್ಲ ನೀವು, ಪಾಸಿಟಿವ್ ಬಂದಿದೆ, ನೀವು ಬಂದು ಅಡ್ಮಿಟ್ ಆಗಿತ್ತ. ಅವರ ತಕ್ಷಣದಲ್ಲಿ ಅವರ ಬಾಮ ಇದ್ದಪ್ಪ PDO ಇದ್ದಾನೆ ರಾಮು ಅಂತ, ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ ನನಗೆ ಈ ತರ ಪಾಸಿಟಿವ್ ಬಂದಿದೆ ಅಂತ. ಆ ನಂತರ ಜಿಲ್ಲಾಡಳಿತಕ್ಕೆ ವಿಷಯ ಗೊತ್ತಾಗಿ ರಾತ್ರಿ ಸರ್ ಯಾವಾಗ ಬಂದಿದ್ರು ಸರ್ ಅವರು? ಅವ್ರು ನಿನ್ನೆ ಬೆಳಗ್ಗೆ 10:00ವರೆಗೆ ಗ್ರಾಮಕ್ಕೆ ಬಂದಿರೋದು, ಮತ್ತೆ 3:00ವರೆಗೆ ವಾಪಸ್ ಹೋಗಿದ್ದಾರೆ. ಬಂದು ಅವತ್ತಿನ ದಿನನೇ ಮಧ್ಯಾಹ್ನ ವಾಪಸ್ ನಿನ್ನೆ 10:00ವರೆಗೆ ಅವ್ರ ಗ್ರಾಮಕ್ಕೆ ಬಂದು ತಲುಪಿದ್ದಾರೆ. ಯಾರೇ ಹೊರಗಿಂದ ಬಂದಂತವರಿಗೆ ಈ ಆಶಾ ಕಾರ್ಯಕರ್ತರಾಗಿರ್ಬೋದು, ಆರೋಗ್ಯ ಇಲಾಖೆಯವರು ಸೀಲ್ ಆಗ್ತಾರಲ್ಲ, ಇವ್ರು ಬಂದಿದ್ ವಿಚಾರ ಗೊತ್ತಿತ್ತ ಅವರಿಗೆ? ಇಲ್ಲ, ನಿನ್ನೆ ಏನಾಗಿದೆ, ಅವರು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನೆ, ಅವ್ನು ಕಾನ್ಸ್ಟೇಬಲ್ ಅಂತೇಳಿ ಎಲ್ಲಾ ಕಡೆಗೆ ಹೇಳ್ಕೊಂಡ್ ಬಂದಿದ್ದಾರೆ. ಮತ್ತೆ ಅವ್ರ ಸೀಲು ಕೂಡ ಏನು ಹಾಕಿಲ್ಲ. ಯಾಕಂದ್ರೆ ಮೊದಲನೇ ಅವ್ರಿಗೆ ಹುಷಾರ್ ತಪ್ಪಿ ರಜದಲ್ಲಿದ್ದ ಅವನು. ನನಗೆ ಬೇರೆ ಮಾಹಿತಿ ಪ್ರಕಾರ ಮೊದಲೊಂದ್ಸರಿ ಟೆಸ್ಟ್ ಮಾಡಿದ್ದಾರೆ, ಅವನಿಗೆ ನೆಗೆಟಿವ್ ಬಂದಿದೆ. ನೆಗೆಟಿವ್ ಬಂದ್ಮೇಲೆ ಮತ್ತೆ ಹುಷಾರ್ ತಪ್ಪಿದ್ದಾನೆ, ಮತ್ತೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾನೆ. ಮತ್ತೆ ಅವ್ರ ಸ್ವಾಬ್ ಮತ್ತೆ ಬ್ಲಡ್ ರಿಪೋರ್ಟ್ ನ ಕಳಿಸಿದ್ದಾರೆ ಟೆಸ್ಟ್ಗೆ. ರಿಪೋರ್ಟ್ ಬಂದಿರ್ಲಿಲ್ಲ. ಆ ರಿಪೋರ್ಟ್ ಬರಕ್ ಮೊದ್ಲು ಅವ್ನು ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದ್ದಾನೆ ಅವನಿಲ್ಲಿ. ಬಂದು ಅವನು ವಾಪಸ್ ಹೋಗಷ್ಟಕ್ಕೆ ಅವನು ಮೆಸೇಜ್ ಬಂದಿದೆ ಬೆಂಗಳೂರು. ಅವ್ರ ಜವಾಬ್ದಾರಿ ತುಂಬಾ ಇತ್ತು ಆಕ್ಚುಲಿ, ಯಾಕಂದ್ರೆ ಚಾಮರಾಜನಗರದ ಜಿಲ್ಲಾಧಿಕಾರಿಗಳಾಗಿರುವಂತ ರವಿ ಅವರು ಎಲ್ಲರಿಗೂ ಕೂಡ ಮಾದರಿಯಾಗಿದ್ರು. ಅವರ ತಾಯಿಗೆ ಹುಷಾರಿಲ್ಲ ಅಂದಿದ್ರು ಕೂಡ ಅವ್ರು ಹೋಗಿರ್ಲಿಲ್ಲ. ಹೌದು ಹೌದೌದೌದು ಹೌದು ಹೌದು ಖಂಡಿತ. ಅವ್ನು ಬರ್ಬಾರ್ದಿತ್ತು ಇಲ್ಲಿ. ನೆನ್ನೆ ಅವನು ಮರೆ ಮಾಚಿ ಅವ್ನು ಬಂದಿರೋದ್ರಿಂದ ಈಗೆಲ್ಲ ಆತಂಕ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಈಗ ಪ್ರೈಮರಿ ಕಾಂಟ್ಯಾಕ್ಟ್ ಇರ್ತಕ್ಕಂಥ 18 ಜನ ಕ್ವಾರಂಟೈನ್ ಮಾಡಿದೀವಿ. ಮತ್ತೆ ಉಳಿದವ್ರನ್ನ ತಪಾಸಣೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇಡೀ 2 ಗ್ರಾಮನೂ ಕೂಡ, ಅದು ಮತ್ತೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗ್ರಾಮ ಇದೆ ಉದ್ನೂರು ಅಂತ, 2 ಗ್ರಾಮನೂ ಕೂಡ ಲಾಕ್ ಡೌನ್ ಮಾಡ್ತಿದ್ದೀನಿ. ಮತ್ತೆ ಹನೂರಿಗೆ ಅನ್ನೆಸರಿಯಾಗಿ ಯಾರೋ ಊರವ್ರು ಬರ್ಬಾರ್ದು ಹೋಗ್ಬಾರ್ದು ಅಂತ ಮಾಡಿ ಮತ್ತೆ 2 ಗ್ರಾಮಕ್ಕೂ ಕೂಡ ಈಗ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಕೆಲಸ ಈಗ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನರೇಂದ್ರ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.